ಸರಿ, ಇಂದು ನಮ್ಮ ಜಗತ್ತನ್ನು ರೂಪಿಸುತ್ತಿರುವ ಕೆಲವು ಪ್ರಮುಖ ಶಕ್ತಿಗಳ ಬಗ್ಗೆ ನೋಡೋಣ. ಇದನ್ನು 4 ಮುಖ್ಯ ವಿಷಯಗಳ ಮೂಲಕ ನೋಡೋಣ. ಮೊದಲಿಗೆ ಜಾಗತಿಕ ಮತ್ತು ರಾಷ್ಟ್ರೀಯ ವಿದ್ಯಮಾನಗಳಿಂದ ಶುರು ಮಾಡೋಣ. ಪ್ರಪಂಚದಾದ್ಯಂತ ರಾಜಕೀಯ ಮತ್ತು ಮಿಲಿಟರಿ ಒತ್ತಡಗಳು ವೇಗವಾಗಿ ಹೆಚ್ಚುತ್ತಿವೆ. ಇದು ರಾಜತಾಂತ್ರಿಕ ಪ್ರಯತ್ನಗಳು ಮತ್ತು ಹೆಚ್ಚುತ್ತಿರುವ ಪ್ರಾದೇಶಿಕ ಸಂಘರ್ಷಗಳ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಭಾರತದಲ್ಲೂ ಅಷ್ಟೇ, ಹಲವಾರು ರಾಜ್ಯಗಳು ರಾಜಕೀಯ ಮತ್ತು ಸಾಮಾಜಿಕ ಒತ್ತಡಗಳನ್ನು ಎದುರಿಸುತ್ತಿವೆ. ಸರಿ, ಈಗ ಆರ್ಥಿಕ ಕ್ಷೇತ್ರದಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಎಸ್&ಪಿ ಪ್ರಕಾರ ತೆರಿಗೆ ಕಡಿತದಿಂದಾಗಿ ಭಾರತದ ಜಿಡಿಪಿ 6.5% ಬೆಳೆಯುವ ನಿರೀಕ್ಷೆ ಇದೆ. ಆದರೆ ಈ ಆಶಾವಾದದ ನಡುವೆಯೂ ರೂಪಾಯಿ ಮೌಲ್ಯದ ಮೇಲೆ ಗಮನಾರ್ಹ ಒತ್ತಡವಿದೆ. ಹಾಗಾದ್ರೆ ಈ ಅಸ್ಥಿರತೆಯ ನಡುವೆ ಕಾರ್ಯತಂತ್ರದ ಪ್ರತಿಕ್ರಿಯೆ ಏನು? ಆರ್ಥಿಕ ಅನಿಶ್ಚಿತತೆಯನ್ನ ನಿಭಾಯಿಸಲು ಜಾಗತಿಕ ವ್ಯಾಪಾರ ಸಂಬಂಧಗಳನ್ನ ಬಲಪಡಿಸುವುದರ ಮೇಲೆ ಗಮನಹರಿಸಲಾಗಿದೆ. ಈಗ ಆರ್ಥಿಕ ಒತ್ತಡಗಳಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಗತಿಯ ಕಡೆಗೆ ಗಮನಹರಿಸೋಣ. ಭೌತಶಾಸ್ತ್ರದಲ್ಲಿ ಒಂದು ದೊಡ್ಡ ಪ್ರಗತಿ ಅಂದ್ರೆ ವಿಶ್ವದ ಮೊದಲ ಪ್ಲಾಸ್ಮಾ ಲೆನ್ಸ್. ಇದರ ಪ್ರಮುಖ ಅಂಶ ಅಂದ್ರೆ ಅತೀ ವೇಗದ ವೀಕ್ಷಣೆ ಮತ್ತು ತಂತ್ರಜ್ಞಾನವನ್ನ ಇದು ಬದಲಾಯಿಸಬಹುದು. ಅದೇ ಸಮಯದಲ್ಲಿ ಜಾಗತಿಕ ಆರೋಗ್ಯ ಕ್ಷೇತ್ರದಲ್ಲೂ ನಿರ್ಣಾಯಕ ಪ್ರಗತಿಗಳು ಆಗ್ತಿವೆ. ಈ ನಾವೀನ್ಯತೆಯ ಉತ್ಸಾಹವೇ ಭಾರತದಲ್ಲಿ ತಂತ್ರಜ್ಞಾನವನ್ನ ವೇಗವಾಗಿ ಅಳವಡಿಸಿಕೊಳ್ಳಲು ಕಾರಣವಾಗಿದೆ. ಆದರೆ ಈ ಪ್ರಗತಿಯ ಜೊತೆಗೆ ಜನರು ಮತ್ತು ಭೂಮಿಯ ಮೇಲೆ ಕೆಲವು ಒತ್ತಡಗಳು ಇವೆ. ಸಾರ್ವಜನಿಕ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಭಾರತ ದೀರ್ಘಕಾಲದ ಉಸಿರಾಟದ ಕಾಯಿಲೆಯ ಗಂಭೀರ ಸಮಸ್ಯೆಯನ್ನ ಎದುರಿಸ್ತಿದೆ. ಪರಿಸರದ ವಿಷಯದಲ್ಲೂ ಅಷ್ಟೇ, ಭಾರತದ ಹವಾಮಾನ ನೀತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೀಕೆ ವ್ಯಕ್ತವಾಗ್ತಿದೆ. ಈ ಟೀಕೆಗಳು ಜನರ ಆರೋಗ್ಯದ ಕಾಳಜಿಯ ಮೇಲೆ ನಡೀತಿರೋ ಹೋರಾಟಗಳಲ್ಲೂ ಪ್ರತಿಫಲಿಸುತ್ತಿವೆ. ಈ ಎಲ್ಲ ಒತ್ತಡಗಳು ದೈನಂದಿನ ಜೀವನದ ಮೇಲೆ ಟ್ರಾಫಿಕ್ ಮತ್ತು ಹವಾಮಾನದ ಅಡಚಣೆಗಳ ಮೂಲಕ ಪರಿಣಾಮ ಬೀರುತ್ತಿವೆ. ಹಾಗಾದ್ರೆ ನಮ್ಮ ಮುಂದಿನ ದಾರಿಯ ಬಗ್ಗೆ ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ.